ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಈ ಬಾರಿ ಶ್ರಾವಣ ಮಾಸದಲ್ಲಿ ಒಂದು ವಿಶೇಷತೆ ಇದೆ. 2025ರಲ್ಲಿ ಶ್ರಾವಣ ಮಾಸವು ಪವಿತ್ರ ಶುಕ್ರವಾರದೊಂದಿಗೆ ಆರಂಭವಾಗುತ್ತಿದೆ. ನಮ್ಮ ಮನೆಯೊಳಗೆ ಲಕ್ಷ್ಮೀ ದೇವಿಯ ಕೃಪೆ ಇರಬೇಕೆಂದು, ಹಾಗೆ ನಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಜೊತೆಗೆ ಶಾಂತಿ, ಸಂತೋಷ, ಸಮೃದ್ಧಿ ಹೆಚ್ಚಬೇಕೆಂದು ಪ್ರತಿಯೊಬ್ಬರೂ ಕೂಡ ಬಯಸ್ತೀವಿ ಅಲ್ವಾ. ಇದಕ್ಕಾಗಿ ಕೆಲವು ಸರಳ ವಿಷಯಗಳನ್ನ ನಾವು ಪ್ರತಿನಿತ್ಯ ಪಾಲಿಸಬಹುದು. ನಾನೀಗ ಹೇಳ್ತಾ ಇರುವಂತದ್ದು ಶಾಸ್ತ್ರೋಕ್ತವಾಗಿ ಪಾಲಿಸಬೇಕಾದಂತಹ ವಿಷಯಗಳು. ಇವುಗಳಲ್ಲಿ ನಮ್ಮ ಹಿರಿಯರ ಜೀವನದಲ್ಲಿ ಕಂಡಿರುವುದು ಹೌದು. ಮೊದಲಿಗೆ ಮನೆಯಲ್ಲಿ ಪವಿತ್ರತೆಯ ವಿಷಯ ಅಂತಾನೆ ಹೇಳ್ಬಹುದು. ಹೀಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವಳ ಹೆಸರು ಲೀಲಾ ಅಂತ. ಅವಳು ಬಹಳ ಸಾಮಾನ್ಯ ಮನೆ, ಅಷ್ಟೇನು ಜಾಸ್ತಿ ಹಣ ಇರೋದಿಲ್ಲ ಅವಳ ಹತ್ರ. ಆದ್ರೆ ಅವಳ ಮನೆಯಲ್ಲಿ ಯಾವಾಗ ಹೋದ್ರೂ ಕೂಡ ಒಂದಷ್ಟು ಪರಿಮಳ ಬರ್ತಾ ಇತ್ತು. ಮನೆಯಲ್ಲಿ ಎಲ್ಲವೂ ಕೂಡ ಸ್ವಚ್ಛವಾಗಿರ್ತಿತ್ತು. ನಾನು ಕೇಳಿದೆ, ಲೀಲಾ, ಏನಿದು ಯಾವಾಗ್ಲೂ ಇಷ್ಟು ಚೆನ್ನಾಗಿ ಮನೆಯನ್ನ ಇಟ್ಕೊಂಡಿರ್ತೀಯ, ಮತ್ತೆ ಮನೆಗೆ ಬಂದ್ರೆ ಒಂಥರ ಪರಿಮಳ ಬರುತ್ತೆ, ಏನಿದೆಲ್ಲ ಅಂತ ಕೇಳಿದಾಗ ಅವಳು ಹೇಳಿದ್ಲು, ನಾನು ಪ್ರತಿದಿನ ಬೆಳಗ್ಗೆ ಮನೆಯನ್ನ ಗುಡಿಸ್ತೇನೆ, ಹಾಗೆ ಹೂವನ್ನ ಕೂಡ ತರ್ತೇನೆ, ದೇವರ ಮುಂದೆ ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಳ್ತೇನೆ, ಹಾಗೆ ನನ್ನ ದೇವರು ನನ್ನ ಮನೆಗೆ ಬರುವಂತೆ ನಾನು ನನ್ನ ಮನೆಗೆ ಆಹ್ವಾನವನ್ನ ಕೊಡುತ್ತೇನೆ ಅಂತ ಹೇಳಿದ್ಲು. ಇದನ್ನ ಕೇಳಿ ನನ್ಗಂತೂ ಶಾಕ್ ಆಗಿದ್ದಂತೂ ಹೌದು. ಇಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರಲು ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಮ್ಮ ಮನೆಯನ್ನ ನಾವು ಸ್ವಚ್ಛವಾಗಿ ಪರಿಮಳಯುಕ್ತವಾಗಿ ಇಟ್ಟುಕೊಂಡ್ರೆ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಬಹುದು ಅಂತ ಅರ್ಥ. ಎರಡನೇದಾಗಿ ನಾವು ಗಮನ ಕೊಡಬೇಕಾಗಿರುವಂಥದ್ದು ಪೂಜೆಯ ದಿಕ್ಕು. ನಾವು ಲಕ್ಷ್ಮೀ ದೇವಿಯನ್ನ ಪೂಜಿಸುವಾಗ ಈಶಾನ್ಯ ದಿಕ್ಕಿನತ್ತ ಮುಖ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಹಾಗೆ ನಮ್ಮ ಊರಿನ ಒಬ್ರು ಆಂಟಿ ಇದ್ರು. ಅವರು ಯಾವಾಗ್ಲೂ ಕೂಡ ಕೆಂಪು ಬಟ್ಟೆಯನ್ನ ಹರಡಿ ಅದ್ರ ಮೇಲೆ ದೇವಿಯ ವಿಗ್ರಹವನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ನಾನೊಂದ್ಸಲ ಹೀಗೆ ಕೇಳಿದ್ದೆ, ಆಂಟಿ ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡ್ತಿರಲ್ಲ ಅಂತ. ಆಗ ಅವ್ರು ಹೇಳಿದ್ರು, ಮಗಳೇ, ನಾನು ಇಷ್ಟು ವರ್ಷಗಳಿಂದ ಈ ಕೆಂಪು ಬಟ್ಟೆಯ ಮೇಲೆ ದೇವರನ್ನ ಇಟ್ಟು ಪೂಜಿಸ್ತಿದ್ದೇನೆ ಗೊತ್ತಾ. ನನ್ನ ಮನೆಗೆ ಯಾವಾಗ್ಲೂ ಕೂಡ ಹಣದ ಕೊರತೆ ಆಗಿಲ್ಲ. ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಎಲ್ಲವೂ ಕೂಡ ಸುಲಭವಾಗಿ ಆಗಿದೆ. ಇದು ದೇವಿಯ ಕೃಪೆ ಅಂತ ವಿವರಿಸಿದ್ರು. ಆಗ ನನಗೂ ಅನ್ನಿಸ್ತು, ನಮ್ಮನೇಲೂ ಯಾಕೆ ಪೂಜೆಯ ದಿಕ್ಕನ್ನ ಬದಲಾಯಿಸಬಾರ್ದು, ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಅಥವಾ ಫೋಟೋವನ್ನ ಇಟ್ಟು ಈ ರೀತಿಯಾಗಿ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಬಹುದು ಅಂತ ಅನ್ನಿಸ್ತು. ಆವಾಗಿಂದ ನಾನು ಕೂಡ ಅದನ್ನೇ ಪಾಲಿಸ್ಕೊಳ್ತಾ ಬರ್ತಾ ಇದ್ದೀನಿ. ಇನ್ನ ಮೂರನೇ ವಿಷಯ ಅಂತಂದ್ರೆ ಮುಖ್ಯ ಬಾಗಿಲು, ಮೇನ್ ಡೋರ್ ಅಂತ ಹೇಳ್ತೀವಲ್ಲ ಅದು. ನಮ್ಮ ಮನೆಗೆ ಪ್ರವೇಶಿಸುವಾಗ ಬಾಗಿಲು ಶುಭವಾಗಿರ್ಬೇಕು. ಶುಭ ಮತ್ತು ಲಾಭ ಸ್ವಸ್ತಿಕ ಚಿಹ್ನೆಗಳನ್ನ ಹಾಕಬೇಕು. ಸಂಜೆ ವೇಳೆಗೆ ಬಾಗಿಲಿನ ಎರಡೂ ಬದಿಗಳಲ್ಲಿ ದೀಪವನ್ನ ಹಚ್ಚಿ, ಹಾಗೆ ನಮ್ಮ ಊರಿನಲ್ಲಿ ನೀವು ನೋಡಿರ್ಬಹುದು, ಕೆಲವು ಮನೆಗಳಂತೂ ರಾತ್ರಿ ಹೊತ್ತಿಗೆ ಹೊರಗಡೆ ದೀಪ ಹಚ್ಚಿರ್ತಾರೆ. ಅದು ಕೇವಲ ಪರಂಪರೆ ಮಾತ್ರವಲ್ಲದೆ ಒಂದು ರೀತಿಯ ಆಹ್ವಾನ ಅಂತಾನೆ ಹೇಳ್ಬೋದು. ಈ ಆಹ್ವಾನ ಲಕ್ಷ್ಮೀ ದೇವಿ ನನ್ನ ಮನೆಗೆ ಬನ್ನಿ ಅನ್ನುವ ಒಂದು ಸಂದೇಶವನ್ನ ಸಾರತ್ತೆ. ಹಾಗೆ ನಾವು ಕೂಡ ನಮ್ಮ ಮನೆಯ ಮೇನ್ ಡೋರನ್ನ ಅಥವಾ ಮುಖ್ಯ ಬಾಗಿಲನ್ನ ಸಂಜೆಯ ವೇಳೆಗೆ ದೀಪವನ್ನ ಎರಡೂ ಬದಿಯಲ್ಲಿ ಹಚ್ಚಿ ಮನೆಯ ಮೇನ್ ಡೋರನ್ನ ಯಾವಾಗ್ಲೂ ಓಪನ್ ಮಾಡಿಟ್ಕೊಂಡು ಲಕ್ಷ್ಮೀ ದೇವಿಯನ್ನ ಆಹ್ವಾನಿಸ್ಬೇಕು. ಇನ್ನು ನಾಲ್ಕನೇ ವಿಷಯ ಏನಂತಂದ್ರೆ, ನೀವೇನಾದ್ರೂ ರಾತ್ರಿ ಹೊತ್ತು ಕಸ ಗುಡಿಸುವ ಅಭ್ಯಾಸವನ್ನ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನ ಮಾಡಬೇಡಿ. ನಾನು ನಿಮ್ಗೊಂದು ಕಥೆಯನ್ನ ಹೇಳ್ತೀನಿ. ಒಬ್ರು ಪ್ರತಿದಿನ ರಾತ್ರಿ ಕಸವನ್ನ ಗುಡಿಸ್ತಾ ಇದ್ರಂತೆ. ಹಿರಿಯರು ಅದನ್ನ ಎಚ್ಚರಿಸಿರ್ತಾರೆ, ರಾತ್ರಿ ಗುಡಿಸ್ಬೇಡಿ, ಪೊರಕೆಯನ್ನ ಕಾಲಿಂದ ತಟ್ಟಬೇಡಿ ಅಂತೆಲ್ಲ ಹೇಳಿರ್ತಾರೆ. ಆದ್ರೂ ಕೂಡ ಅವರು ಕೇಳಿರ್ಲಿಲ್ಲ. ನಂತರ ಏನೇ ಮಾಡಿದ್ರು ಸಹ ಅವ್ರಿಗೆ ಹಣ ಉಳಿತಾ ಇರ್ಲಿಲ್ಲ. ಈ ನಂಬಿಕೆಗಳು ಕೇವಲ ಅಂಧಶ್ರದ್ಧಾ ಮಾತ್ರವಲ್ಲದೆ ಅದರ ಹಿಂದೆ ಶಿಸ್ತಿನ ತತ್ವವೂ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೇಗೆ ಅಂತಂದ್ರೆ, ರಾತ್ರಿ ಗುಡಿಸಿದ್ರೆ ಮನೆಯಲ್ಲಿ ಶಾಂತಿ ಕಡಿಮೆ ಆಗತ್ತೆ, ಅಶುಭ ಶಕ್ತಿ ಹೆಚ್ಚಾಗುವುದು ಅನ್ನೋದು ಕೂಡ ಇದನ್ನ ಹೇಳ್ತಾರೆ. ಹಾಗೆ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ, ರಾತ್ರಿ ಹೊತ್ತು ಕಸ ಗುಡಿಸಿ ಅದನ್ನ ಹೊರಗಡೆ ಹಾಕಿದ್ರೆ, ಮುಂಚೆ ಎಲ್ಲ ಕರೆಂಟ್ ಇರ್ಲಿಲ್ಲ, ಕತ್ಲಾಗಿರ್ತಿತ್ತು. ಒಂದ್ ವೇಳೆ ನಮ್ಗೆ ಬೇಕಾಗಿರುವಂತಹ ವಸ್ತುಗಳು ಸಣ್ಣ ಪುಟ್ಟದಾಗಿರ್ಬೋದು ಅದೆಲ್ಲ ಕಾಣಿಸ್ದೆ ನಾವು ಕಸವನ್ನ ಗುಡಿಸಿ ಹೊರಗಡೆ ಹಾಕಿದ್ರೆ ಅದು ನಮ್ಗೆ ಮತ್ತೆ ಸಿಗ್ತಾ ಇರ್ಲಿಲ್ಲ. ಇದು ಒಂದು ಸೈಂಟಿಫಿಕ್ ರೀಸನ್ ಆಗಿದ್ರು ಕೂಡ ಕಸವನ್ನ ಲಕ್ಷ್ಮೀ ದೇವಿಗೆ ಹೋಲಿಸ್ತಾರೆ. ಹಾಗಾಗಿ ರಾತ್ರಿ ಹೊತ್ತು ಕಸವನ್ನ ಗುಡಿಸಬಾರ್ದು ಅಂತ ಹೇಳ್ತಾರೆ. ಇನ್ನು ಐದನೆಯ ವಿಷಯ, ಸರಿಯಾದ ದಿಕ್ಕಿನಲ್ಲಿ ಪೂಜೆ.
ನಾನು ಒಂದ್ಸಲ ಹೀಗೆ ಕೇಳಿದ್ದೇನೆ, ಬೆಂಗಳೂರಲ್ಲಿ ಒಬ್ಬ ಉದ್ಯಮಿ ಇರ್ತಾರೆ. ಅವರು ಯಾವಾಗ್ಲೂ ಕೂಡ ಪೂಜೆ ಮಾಡಲು ಮುಂಚೆ ವಾಸ್ತು ತಜ್ಞರನ್ನ ಕೇಳ್ತಾ ಇರ್ತಾರೆ. ತಜ್ಞರು ಯಾವಾಗ್ಲೂ ಕೂಡ ಒಂದನ್ನು ಹೇಳ್ತಾರೆ, ನೀವು ಪೂಜೆ ಮಾಡುವಾಗ ದಿಕ್ಕನ್ನ ಸರಿಯಾಗಿ ಇಟ್ಟುಕೊಳ್ಳಿ, ಪೂಜೆಯ ಶಕ್ತಿ ಆ ದಿಕ್ಕಿನಿಂದ ಹರಡುತ್ತದೆ ಅಂತ. ಅದರಿಂದ ಅವರಿಗೆ ಧನ ಮಾತ್ರವಲ್ಲದೆ ಮನಸ್ಸಿನ ಶಾಂತಿ ಕೂಡ ದೊರಕುತ್ತೆ. ನಾವು ಸಹ ಅದನ್ನ ಅನುಸರಿಸಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ 6ನೇ ವಿಷಯ ಪೌರಾಣಿಕ ನಂಬಿಕೆಗಳು. ಲಕ್ಷ್ಮೀ ದೇವಿ ಸಮುದ್ರ ಮಂಥನದಲ್ಲಿ ಜನಿಸಿರ್ತಾಳೆ, ಕಮಲದ ಮೇಲೆ ಆಸೀನಳಾಗಿರ್ತಾಳೆ ಅನ್ನೋದು ಒಂದು ಪೌರಾಣಿಕ ಕಥೆಯಲ್ಲಿ ನೀವೆಲ್ಲರೂ ಕೂಡ ಕೇಳಿರ್ತೀರ. ಅಷ್ಟಲಕ್ಷ್ಮಿ ರೂಪಗಳಲ್ಲಿ ಅವಳನ್ನ ಪೂಜಿಸ್ತಾರೆ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಇನ್ನೂ ಹಲವಾರು ರೂಪಗಳು. ಇದು ನಮ್ಗೆ ಏನನ್ನ ತಿಳಿಸುತ್ತೆ ಗೊತ್ತಾ? ನಾವು ಕೇವಲ ಹಣ ಮಾತ್ರವಲ್ಲದೆ ಜ್ಞಾನ, ಆಹಾರ, ಧೈರ್ಯ, ಕುಟುಂಬದ ಸಂತೋಷ ಎಲ್ಲದರಲ್ಲೂ ಕೂಡ ನಾವು ಸಮೃದ್ಧರಾಗಿರ್ಬೇಕು. ನಾವು ಒಬ್ರಿಗೆ ಸಹಾಯ ಮಾಡಿದಾಗ, ಅನಾಥ ಮಕ್ಕಳಿಗೆ ಅನ್ನ ಕೊಟ್ಟಾಗ ಅದು ಧಾನ್ಯಲಕ್ಷ್ಮಿ. ಹಾಗೆ ನಾವು ಸತ್ಯಸಂಧತೆಯಿಂದ ಕೆಲಸ ಮಾಡಿದಾಗ ಅದು ಧೈರ್ಯಲಕ್ಷ್ಮಿ. ಈ ಎಲ್ಲ ರೂಪಗಳಲ್ಲಿ ದೇವಿಯ ಆಶೀರ್ವಾದವನ್ನ ನಾವು ಪಡ್ಕೊಳ್ಬಹುದು. ಈಗ ನಾನು ನಿಮ್ಮ ಮುಂದೆ ಇರುವಂಥದ್ದು ಒಂದು ನಿಜ ಜೀವನದ ಪ್ರೇರಣಾದಾಯಕ ಘಟನೆ ಅಂತಾನೆ ಹೇಳ್ಬೋದು. ನಮ್ಮೂರಲ್ಲಿ ಕೃಷ್ಣಪ್ಪ ಅನ್ನೋರು ಇರ್ತಾರೆ. ಅವರು ಸ್ವಲ್ಪ ಬಡವರಾಗಿರ್ತಾರೆ. ಆದರೆ ಅವರು ಯಾವಾಗಲೂ ಕೂಡ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನ ಗುಡಿಸಿ ಬಾಗಿಲಲ್ಲಿ ದೀಪವನ್ನ ಹಚ್ತಾ ಇರ್ತಾರೆ. ಜನರೆಲ್ಲ ಕೇಳ್ತಾ ಇರ್ತಾರೆ, ನಿಮ್ಮ ಹತ್ರ ಹಣ ಇಲ್ಲ, ಆದರೂ ಕೂಡ ನೀವು ಯಾಕೆ ಇಷ್ಟೊಂದು ಶ್ರಮ ಪಟ್ಟು ಇದೆಲ್ಲ ಮಾಡ್ತೀರಾ? ಹಣ ಮಾಡೋ ಕಡೆ ಅಂದ್ರೆ ಹಣವನ್ನ ಗಳಿಸೋ ಕಡೆ ನಿಮ್ಮ ಗಮನವನ್ನ ಕೊಡಿ, ಈ ಮನೆಯನ್ನ ಗುಡಿಸೋದ್ರಿಂದ ನಿಮ್ಗೇನು ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅವರು ಹೀಗೆ ಹೇಳ್ತಾರೆ, ಲಕ್ಷ್ಮೀ ದೇವಿಗೆ ನನ್ನ ಮನೆಯಲ್ಲಿ ಬಂದಿರೋದು ಮುಖ್ಯ, ಬೇರೆದನ್ನ ಅವಳೇ ನೋಡ್ಕೊಳ್ತಾಳೆ. ಇದೇ ಮಾತನ್ನ ನಾವು ಹಿಂದೆ ತಿರುಗಿ ನೋಡಿದ್ರೆ ಅಥವಾ ಈಗಿನ ಆ ಪರಿಸ್ಥಿತಿಯಲ್ಲಿ ಅವರನ್ನ ನೋಡಿದ್ರೆ, ಅವರ ಮಕ್ಕಳು ಓದಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಯಾವಾಗಲೂ ಕೂಡ ತೃಪ್ತಿಯ ನಗು ಚೆಲ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಎಲ್ಲಾ ವಿಚಾರಗಳು ಪುರಾಣದಲ್ಲಿರುವ ಕಥೆಗಳಷ್ಟೇ ಅಲ್ಲ, ನಮ್ಮ ಜೀವನದ ನಿತ್ಯದಲ್ಲಿ ಪಾಲಿಸಬೇಕಾದಂತಹ ಸರಳ ನಿಯಮಗಳು ಅಂತಾನೆ ಹೇಳ್ಬೋದು. ಇವುಗಳನ್ನ ನಾವು ಅನುಸರಿಸ್ಕೊಂಡು ಬಂದ್ರೆ, ಶ್ರಾವಣ ಶುಕ್ರವಾರದಂದು ಮಾತ್ರವಲ್ಲದೆ ಪ್ರತಿದಿನವೂ ಸಹ ಇದನ್ನ ಮಾಡ್ತಾ ಬಂದ್ರೆ ಲಕ್ಷ್ಮೀ ದೇವಿಗೆ ಆಹ್ವಾನವನ್ನ ನೀಡಿ ನಮ್ಮ ಜೊತೆಯಲ್ಲೇ ಲಕ್ಷ್ಮೀ ದೇವಿಯನ್ನ ಶಾಶ್ವತವಾಗಿ ಉಳಿಸ್ಕೊಳ್ಬಹುದು. ನಾವು ಕೂಡ ನಮ್ಮ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಂಡು ದೇವಿಯನ್ನ ಭಕ್ತಿಯಿಂದ ಪೂಜಿಸಿ, ಸರಿಯಾದ ದಿಕ್ಕು, ಸರಿಯಾದ ಚಿಹ್ನೆಗಳನ್ನ ಅನುಸರಿಸಿ, ರಾತ್ರಿ ಸಮಯದಲ್ಲಿ ಅಶುಭದ ಕೆಲಸಗಳನ್ನ ಬಿಟ್ಟು ಲಕ್ಷ್ಮೀ ದೇವಿಯನ್ನ ಆಹ್ವಾನ ಮಾಡ್ಕೊಳ್ಳುವಂಥದ್ದು ಉತ್ತಮ. ಹೀಗೆ ಮಾಡಿ ನೀವು ಕೂಡ ನೋಡಿ, ನಿಮ್ಮ ಮನೆಯಲ್ಲಿ ನಿಧಾನವಾಗಿ ಒಂದು ಶಾಂತಿ ಹರಡುತ್ತೆ ಅಂತಾನೆ ಹೇಳ್ಬೋದು. ಕೆಲಸಗಳಲ್ಲಿ ಖಂಡಿತ ಯಶಸ್ಸು ಬಂದೇ ಬರುತ್ತೆ, ಹಣ ಉಳಿಯಲು ಪ್ರಾರಂಭವಾಗುತ್ತೆ. ಇನ್ನ ಲಕ್ಷ್ಮೀ ದೇವಿಯ ಕೃಪೆ ಸದಾಕಾಲ ನಿಮ್ಮ ಮನೆಗೆ ಬರಲಿ. ನಿಮ್ಮ ಜೀವನದಲ್ಲಿ ಧನ, ಸಂಪತ್ತು, ಶಾಂತಿ, ಸಂತೋಷ ಹೆಚ್ಚಲಿ. ಹೀಗೆ ಹೇಳ್ತಾ ಶ್ರಾವಣ ಶುಕ್ರವಾರದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಯ್ತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲೇ ಬೆಲ್ ನೋಟಿಫಿಕೇಶನ್ ಐಕಾನ್ ಕೂಡ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕಿದಂತಹ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿಸುತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಜೈ ಲಕ್ಷ್ಮೀ ಮಾತೆ.